ಕುಮಾರ್ ಅಂತ ಕೂಗಿ ಕುಮಾರ ವಿಡಿಯೋ ಮಾಡಿದ್ದಾರೆ. ನೀನ ಮಾತಾಡಿದ್ ಸರಿ. ಬೇರೆ ಯಾರೋ ಕುಮಾರ ಕುಮಾರ ಚೇರ್ ಹಾಕಿ ಇಬ್ಬರು ಮಕ್ಕಳಲ್ಲಿ ಬಸ್ಸಲ್ಲಿ ಆಗಿದೆ. ಬಸ್ ಕಾಲ ಎಲ್ಲ ಆಪರೇಷನ್ ಮಾಡಿಸಿದೆ. ಗೌರ್ಮೆಂಟ್ ಅದೇ ಎಲ್ಲ ಇದಾಯ್ತಲ್ಲ, KRS ರೋಡಲ್ಲಿ ಐತಲ್ಲ ಸರ್, ಈಗ ಹೊಸ್ತು ಅಲ್ಲಿ ಅವರ ನಿಮ್ಮ ಈ ಮನೆ ಓನರ್ ಪಾಂಡವಪುರದ ಫೋನ್ ನಂಬರ್ ಇದೆಯಾ? ಐತೆ ಸರ್. ಫೋನ್ ತಗೊಳ್ಳಿ. ಹೆಂಗೆ ಇಲ್ಲಿಂದ ಅವ್ರು ಅಲ್ಲ ಹೆಂಗೆ ಹೋಗೋರು, ಇಲ್ಲೇ ಮನೆ ಕೊಟ್ಟವ್ರು? ಅವರು ಮೊದಲೆಲ್ಲ ಇಲ್ಲೇ ಇದ್ದು ಸರ್, ಅವ್ರ ತಾಯಿ ತೀರೋದ್ಮೇಲೆ ಎಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ರಿ ಸರ್. ಫೋನ್ ನಂಬರ್ ಇದೆ ಸರ್. ನಂಬರ್ ನಮಗೆ ಕೊಡಿಲ್ಲ. 53 93 25 53. ಸರಿ ಮಾಡಿ. ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ಹೊಸ ಐತೆ. ಬೆಳೆದು ಬೆಳ್ಳು ಇರೋ ಇದು ನಟ್ಟು ಇದು ಎಲ್ಲ ಇದೈತೆ. ನಾನು ಹೇಳ್ತೀನಿ, ಡಾಕ್ಟರ್ ಹೋಗಿ ನೋಡ್ತೀಯ? ಬಸ್ಸು KSRTC ಬಸ್ ಅದಕ್ಕೆ ಇದಾಗ ಹೋಗಿದ್ದೆ. ಮಾಂಸ ಬೆನ್ನೆಲ್ಲ ಕೂದು ಮಾಂಸ ಇಲ್ಲ. ಹಿಂದ್ಗಡೆ ಬೆನ್ಕು ಏಟಾಗಿದೆ. ಮಾಂಸ ತೆಗೆದು ಇಲ್ಲಿಗೆ ಹಾಕವ್ರೆ. ಮಾಡೋರೆ. ಈಗೆಲ್ಲ ಮತ್ತೆ ಜೀವನಕ್ಕೆ ಏನ್ ಮಾಡಿದ್ರಿ? ಒಬ್ಬಗೆ ಇರ್ಬೇಕು, ಇವ್ರಿಗೆ ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಉಲ್ಲಳ್ಳಿಲಿ ನಿಮ್ದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅಲ್ಲಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇಲ್ಲಿ 20 ಲಕ್ಷ. ಸರಿ ಸರಿ, ಆಯಿತು, ನೋಡೋಣ. ಒಂದು ತಿಂಗಳು ಟೈಮ್ ಕೊಡಿ. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಆಯ್ತಣ್ಣ. ಮನೆ ಮಾರ್ತಾರಂತೆ. ಬೇರೆ ಕಡೆ ಯಾವ್ದಾದ್ರು ಇದು ಹುಟ್ಟೂರು ಇದೆ, ಇಲ್ಲೇ ಇರಬೇಕು. ಇಲ್ಲಿ ಯಾರಾದ್ರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯ್ತು. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಕೊಡಲ್ಲ, ಮನೆನೂ ಕೊಡಲ್ಲ, ದುಡ್ಡಿಲ್ವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದರೂ ಲೀಸಿಗೆ ಮನೆ ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಂಡಿಲ್ಲ, 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು.
ಈ ಸರ್ಕಾರದಲ್ಲಿ ಡಿ ಸಿಗೆ ಎಲ್ಲರಿಗೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ, ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡೋಲ್ಲ ಅಂತ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಯಾರಾದರೂ ಲೀಸ್ಗೆ ಮನೆ ಕೊಡೋದಾದರೆ, ಇಲ್ಲ ಊರೊಳಗೆ ಏನಾದರೂ ಬೇಕಾದ್ರೆ ಉಳಿಕೆ ಏನಾದರೂ ಒಂದು ಇದರಲ್ಲಿ ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೂ 3 ವರ್ಷಕ್ಕೆ ಕೊಡಲಿ ಸರ್. ಪ್ರತಿ ತಿಂಗಳು ಕೊಡೋದಕ್ಕಿಂತ, ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ ಸರ್. ಆಯಿತಾ? ಅವರೊಂದು 3 ವರ್ಷ ಇರಲಿ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ ಮಾಡಿಸ್ಕೊಡೋದು. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು, ಇದೇ ಇರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿದ, ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತನ್ನಿ ಅಂತೇಳಿ. ಅದು ನಮ್ಮ ಸತೀಶ್ ನನಗೆ ಮೊನ್ನೆ ಹೋದ ವಾರ ತೋರಿಸ್ದೆ. ಅದರ ಮೇಲೆ ಆಗ್ತೀನಿ ನಮ್ಮ ಸುಮಾರು ಜನ ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಹೆಲ್ಪ್ ಖಂಡಿತ ಮಾಡ್ತಾರೆ, ಅವ್ರಿಗೆ ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮುಂದೆ ಊಟಕ್ಕೂ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ. ಇನ್ನು ಮಕ್ಕಳಿಗೆಲ್ಲ ಏನು ಮಾಡಿದ್ದೆ, ಎಷ್ಟು ಸಂಪಾದನೆ ಮಾಡ್ತೀಯ? ಬೆಳಗ್ಗೆ ನಾಯಿ ಕಡಿಸ್ಕೊಂಡು ಡೈಲಿ ಆಕ್ಸಿಜನ್ ಹಾಕ್ಸ್ಬೇಕು. ಇವನು ಬರೀ ಈಗ ನೀವು ಬರೋದು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕುಣ್ಕೊಂಡು ಹೋಗಾಗ ನಾಯಿ ಕಡ್ದ್ಬಿಟ್ಟು ಈಗ ಆಸ್ಪತ್ರೆ ಇಂಜೆಕ್ಷನ್ ಕೊಡಿಸಿದಾರೆ, ಈಗ ಹಾಕ್ಸ್ಕೊಬರ್ತಾರೆ. ಎಲ್ಲೆಲ್ಲಿ ಗಾಯ ಆಯ್ತು? ಹುಷಾರಿಕೆಯಲ್ಲಿ ಇರ್ಬಾರ್ದಪ್ಪ. ನಾಯಿಗಳು ಕಚ್ಚೋದು ಇದೆಲ್ಲ ಈಗ ಕರ್ಕೊಂಡು ಹೋಗಿದ್ರ? ಈಗ ಕರ್ಕೊಂಡು ಅದು ಬೇಡ, ನಾನು ಹೇಳಿಬಿಟ್ಟು ಮಾಡಿಸೋಣಂತೆ. ಅದಕ್ಕೆ ಏನಾದ್ರು ಕವರ್ ಮಾಡಿಸ್ಬೋದಾ ಹಿಂಗೆ ಕೇಳೋಣ. ನಿನಗೆ ಇದ್ರ ಕಾಲೇ ಹಾಕ್ಬಿಡ್ತಾರೆ ಬಹುಶಃ. ಆ ಪಾದ ಆಪ್ರೇಷನ್ ಮಾಡಿ ಅದೆಲ್ಲ ವಾಸಿ ಮಾಡಿ. ನಿಂಗೆ ಶುಗರ್ ಇಲ್ಲ ತಾನೆ? ಶುಗರ್ ಇಲ್ಲದೆ ಇದ್ರೆ ಮಾಡಿ ಒಂದು ಪಾದ ಹಾಕೊಡ್ತಾರೆ, ಮಾಡ್ತಾರೆ. ಇತ್ತ ಅದೇ ಮಾಮೂಲಿ ಶೂ ಅದು 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ. ಸ್ಕೂಟರ್ ಕೊಡಿಸಿದ್ದೀನಿ. ಸ್ಕೂಟರ್ ಕೊಟ್ಟಿದ್ರು, ಒಂದು ಕಾಲಿತ್ತು, ಈಗ ಒಂದು ಪೂಜೆಗೆ ಸರ್. ಈಗ ಅದನ್ನ ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಮತ್ತೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ರೀಸೆಂಟ್ ಮತ್ತೆ ಒಂದು ಕಾಲ ಆಗೋದ್ರಿಂದ ಈಗ ತುಂಬಾ ಬೇಡಾಗಿದೆ ಸರ್ ಇದು. ಅಲ್ಲ, ನಾನು ಹೇಳ್ತೀನಿ ಡಾಕ್ಟ್ರಿಗೆ, ರವಿ ಸ್ವಲ್ಪ ನಿನ್ನ ಜವಾಬ್ದಾರಿ ತಗೋತೀಯ. ಈಗ ನೀನು ಇರೋವರಿಗೆ ದುಡಿಮೆ ಮಾಡಿ ಇವ್ರು ಸಾಕ್ಬೋದು. ಒಂದು ಮನೆ ಇತ್ತು, ಇವಳಿಗೋಸ್ಕರ ತೆಗಿಸ್ಬೇಕು ಮಾಡಿದ್ರೆ ಅದು ಮಾಡಿದೆ. 10 ಗುಂಟೆ ಗದ್ದೆನೂ ಇತ್ತು, ಅದು ಮಾಡಿದೆ. ಕಿಡ್ನಿ ಇನ್ಫೆಕ್ಷನು 2 ಇತ್ತು, ಮನೆ ಒಂದು 10 ಗುಂಟೆ ಗದ್ದೆ ಇತ್ತು. 2 ಸಮಸ್ಯೆ ಇಲ್ವಾ? ಕಿಡ್ನಿ ಸಮಸ್ಯೆ ಸಹ ಅವ್ರಿಗೆ. ಆಮೇಲೆ 6 ಗಂಟೆ ಒಂಚೂರು ನೀರು ಕುಡಿದ್ರು ಆಗಿತ್ತು. ಇವರಲ್ಲಿ ಗ್ಲುಕೋಸ್ ಕೊಡೋದೈತೆ. ಅದಕ್ಕೆ ಬೆಳಗ್ಗೆ ಒಂದು ಗ್ಲುಕೋಸ್, ಸಾಯಂಕಾಲ ಒಂದು ಗ್ಲುಕೋಸ್ ಇಂಜೆಕ್ಷನ್ ಹಾಕ್ಸ್ಬೇಕು, ಕಟ್ಟಿಸ್ಬೇಕು. ಡೈಲಿ 1,200 ರೂಪಾಯಿ 1,000 ರೂಪಾಯಿ ಕಟ್ಟಾಯ್ತದೆ. ಒಂದು 3 ದಿನ ಇರಲ್ಲ ವಾರದಲ್ಲಿ, 3 ದಿನ ಚೆನ್ನಾಗಿರ್ತಾರೆ, 4 ದಿನ ಹಿಂಗೆ ಬಿರ್ಕೊತಾರೆ ಸರ್. ಈಗ ಏನಾದರೂ ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ 450 ಕೊಡ್ತಾರೆ ತಿಂಗಳು. ಇವನು ಒಂದು ಇಲ್ಲೊಂದು ಅಂಗಡಿ ಹಾಕ್ಬಿಟ್ಟಿದೆ, ಒಂದು ಜಾಗ ಉಳಿಸೋಣ, ಒಂದು ಅಂಗಡಿಗೆ ವ್ಯವಸ್ಥೆ ಏನಾದರೂ ಪಂಚಾಯತಿಂದ ಒಂದು ಅಂಗಡಿ ಹಾಕಿದ್ರೆ ಒಂದು ಸಣ್ಣ. ಈಗ ಇಬ್ಬರಿಗಾಗಿದೆ ಸರ್, ಈ ವರ್ಷ ಇಬ್ಬರಿಗೆ 1 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಸರ್. ಈಗ ರೀಸೆಂಟ್ ಸ್ಕೂಟರ್ ಕೊಟ್ಟಿದ್ದೀವಲ್ಲ ಅಂತ ಇದಾಗಿತ್ತು ಸರ್. ಈಗ ಒಂದು ಅಂಗಡಿ ಹಾಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಸರ್ಕಲಲ್ಲಿ ಉಂಟು. ಅದಾದ ಇಲ್ಲದೆ ನಾವು ಏನು ಮಾಡಿದ್ರು ಉಪಯೋಗ. ಜೀವನಕ್ಕೆ ದುಡ್ಡು ಸಂಪಾದನೆ ಮಾಡಿದ್ರೆ ಅವ್ರಿಗೆ ಬದುಕಕ್ಕೆ ಪಂಚಾಯತಿಯಿಂದ ಪರ್ಮಿಷನ್ ಜಾಗಕ್ಕೆ ಒಂದು ಪರ್ಮಿಷನ್ ಕೊಡಿಸಿ. ಹಾಂ ಸರ್. ಪಿಡಿಯರು ನಾವು ಇದು ಮಾಡ್ತಿದ್ದೆ, ವಿಡಿಯೋ ಮಾಡ್ತೀವಿ. ಪಿಡಿಯೋ ಅವ್ರು ಬಂದಿದ್ರು ಸರ್, ಇಲ್ಲಿ ಉಳ್ಳಳ್ಳಿ ಪಿಡಿಯೋ ಮತ್ತು ನಂಜನಗೂಡು ಪಿಡಿಯೋರು. ಅದೇನೇ MLA ಅವ್ರು ಫೋನ್ ಮಾಡಿದ್ರು, ಹೋಗಿ ಹುಡುಗಿ ನೋಡಿ ಅಂತ ಅಂದರು. ಅದಕ್ಕೆ ಬಂದಿದ್ದೀವಿ.
ಅಂತ ನೋಡ್ಬಿಟ್ಟು ನಮ್ಮ ಪಂಚಾಯತಿಯಿಂದ ಇವರಂದ್ರು ನಂಜನಗೂಡು ಪಿ ಡಿ ಅವರು ಎಲ್ಲಾದರೂ ಸರಿ ಹುಡುಗಿ ಪಾಪ ಭಾಳ ಒಟ್ಟು ಇರ್ತದೆ. ಇನ್ನು 5 ದಿವಸದಲ್ಲಿ ನೀವೆಲ್ಲರೂ ಇದು ರೆಡಿ ಮಾಡಿ ಒಂದು ಸೈಟ್ ಕೊಡ್ರಿ ಅಂತ ಅವರು ತಾಲೂಕ್ ಪಂಚಾಯತಿಯವರು ಇವ್ರಿಗೆ ಹೇಳಿದ್ರು. ಇಲ್ಲ ಖಂಡಿತವಾಗ್ಲಿ ಇನ್ನೊಂದು 5-6 ದಿವಸದಲ್ಲಿ ಮಾಡ್ಕೊಡ್ತೀವಿ ಅಂತ ಹೋದ್ರು. ಅಂದು ಒಂದು 15-20 ದಿನ ಆದರೂ ಅವರು ಮೊಕ್ಕನೇ ಹಾಕ್ಲಿಲ್ಲ. ನಾನೇ ಹೋದೆ, ಒಂದ್ಸರಿ ಹೋದೆ, 2ನೇ ಸರಿ ಸಿಕ್ಕರು ಪಿ ಡಿ ಅವರು. ಏನಾಯ್ತು ಸರ್ ಹುಡುಗಿರು ಅಂತಂದೆ. ಇಲ್ಲಿ ಪಂಚಾಯತಿ ಒಳಗೆ ಯಾವುದೂ ಒಂದಿನ ಉಳ್ಕಲ್ಲ. ಇವತ್ತು ಸಣ್ಣ ಊರಲ್ಲೇ ಏನಾದ್ರು ಮಾಡಿ ಕೇಳಿ ಇಲ್ಲಿ ಕರೆಸ್ಕೊಂಡಿದ್ದ ಅದಕ್ಕೆ ಇವ್ರನ್ನ ಅಭಿಯಾನ ಒಂದು ಅವತ್ತು ವಿಡಿಯೋ ಮಾಡಿ ನೀವು ಕಲಿತೆ ಅಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡಿಸ್ಬಿಟ್ಟು ಅಂದ್ರು. ನಿಮ್ಮ ಕೈ ಮುಗಿತು ನನ್ನ ಮಕ್ಕಳು ಆಯ್ತಮ್ಮ, ಅದು ಅವನು ಸ್ವಲ್ಪ ಕಾಲು ಒಂದು ಸತಿ ಸದ್ಯಕ್ಕೆ ಸರ್ 25-50 ಕೊಟ್ಟಿರುವಂಗೆ ಸರ್ ಫ್ರೆಶ್. ಆಮೇಲೆ ಮನೆಯದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನೀನು ಹೋದ್ರೆ ಕಷ್ಟ. ಈ ಮನೆ ಖಾಲಿ ಮಾಡ್ತೀನಿ. ಇದು ನೀನು ಇಂಜೆಕ್ಷನ್ನು ಸದ್ಯಕ್ಕೆಲ್ಲ ಕೊಡಬೇಕು ಅಂದಲ್ಲ, ದಿವಸಕ್ಕೆ ಬರ್ತಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ. ಮನೆದು ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಳ್ಳಿ. ಧೈರ್ಯವಾಗಿರೋ ಎದುರು ಬಿಡ. ಬೇಡ 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 ಸರಿ ಮಾಡಿಸ್ಕೊಡ್ತೀವಿ ಬಿಡು. ತೀರ್ಮಾನ ತಗೊಂಡ್ರೆ ಇಲ್ಲಿ ಎಷ್ಟು ವರ್ಷ ಇದೆ? 25 ವರ್ಷ. 25 ವರ್ಷ. ಬಟ್ ನಿಮ್ಮ ಆಸ್ತಿ ಎಲ್ಲ ಇವಳಿಗೋಸ್ಕರ ಕಳಿಸಿದ್ರು. ಚಾಮುಂಡೇಶ್ವರಿ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಬಿಡಿ, ಏನು ತರ ಕೆಡಿಸ್ಕೋಬೇಡಿ. ಆಮೇಲೆ ಕೂತ್ ಮಾತಾಡಿ ಮಾಡ್ಕೊಡ್ತೀನಿ. ಕಳೆದ ವಾರ ನನಗೆ ಸೇರಿಯ ಕಚೇರಿಯಲ್ಲಿದ್ದಾಗ ಒಂದು ಟ್ವೀಟ್ ಮಾಡಿದಂಥದ್ದನ್ನು ಗಮನಿಸ್ತಾ ಇದ್ದೆ. ಒಬ್ಬ ಯುವಕ ಈ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಒಂದು ಟ್ವೀಟ್ ಮಾಡಿ, ಈ ಟ್ವೀಟನ್ನು ನೋಡಿದಂಥವ್ರು ದಯವಿಟ್ಟು ಕುಮಾರಸ್ವಾಮಿ ಅವರು ಗಮನಕ್ಕೆ ತನ್ನಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ಇಲ್ಲಿಯ ಸಂಜಯ್ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಅವರಿಗೆ ಮೆಸೇಜ್ ಕೊಟ್ಟ ನಂತರ ಅವರು ಇಲ್ಲಿ ಬಂದು ಈ ಕುಟುಂಬದ ಪರಿಸ್ಥಿತಿಗಳೇನಿದೆ ಅದನ್ನೆಲ್ಲ ಗಮನಿಸಿ ನನ್ನ ಗಮನಕ್ಕೆ ತಂದರು ಕಳೆದ ವಾರ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೆ. ಈ ಹೆಣ್ಣುಮಗಳು 2 ಕಾಲುಗಳಿಲ್ಲ. ಈ ಹೆಣ್ಣುಮಗಳ ಒಂದು ಕಾಯಿಲೆಗೋಸ್ಕರಲೇ ಈ ಕುಟುಂಬದಲ್ಲಿದ್ದಂಥ ಒಂದು ಮನೆ, ಅದಕ್ಕೆ ಅದರ ಜೊತೆಯಲ್ಲಿ ಒಂದು 10 ಗುಂಟೆನೋ 20 ಗುಂಟೆನೋ ಇದ್ದಂಥ ಜಮೀನು, ಅದು ಎಲ್ಲವನ್ನು ಮಾರಿ ಈ ಹೆಣ್ಣುಮಗಳ ಆರೋಗ್ಯ ಉಳಿಸ್ಬೇಕು ಅಂತ ಹೇಳಿ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಾರೆ. ಈ ಮನೇನ 2,000-3,000 ಬಾಡಿಗೆಗೆ ಇಲ್ಲೇನು ವಾಸ ಇದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಹೆಣ್ಣುಮಗಳ ತಂದೆ. ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರಿ. ಈ ಯಜಮಾನರು ಅಲ್ಲಿ ಕೂತಿದ್ದಾರೆ, ಅವರಿಗೆ ಬಸ್ ಸರಿದು ಆ ಕಾಲು ಸಂಪೂರ್ಣವಾಗಿ ಒಂದು ಕಾಲಿಗೆ ಡ್ಯಾಮೇಜ್ ಏನಾಗಿದೆ, ಇನ್ನೂ ವಾಸಿಯಾಗಿಲ್ಲ. ಇದು ಒಂದು ಈ ಕುಟುಂಬದ ಪರಿಸ್ಥಿತಿ. 2 ಸಣ್ಣ ಮಕ್ಕಳಿದ್ದಾರೆ, ಹೆಣ್ಮಗಳು. ಈಗ ನಾನು ಈ ಕುಟುಂಬದ ಪರಿಸ್ಥಿತಿ ನೋಡಿ, ನಾನು ನಮ್ಮ ಹುಣಸೂರಿನ ಶಾಸಕರು ಹರೀಶ್ ಅವರು,
ನಮ್ಮ MLC ಅವರು ಮಂಜೇಗೌಡರು ನಾವೆಲ್ಲ ಇವತ್ತೇನು ಬಂದಿದ್ದೇವೆ. ಇವತ್ತು ಒಂದು ಲೀಸ್ಗೆ ಮನೇನ ಮಾಡಿಸ್ಕೊಳ್ಳೋಣ ಅಂತಂದರೆ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಕುಟುಂಬದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದಾಗ ಜಿಲ್ಲಾಧಿಕಾರಿಗಳಾಗಲಿ ಈಗಾಗಲೇ ಅವರು CO ಅವರು ತಕ್ಷಣ ಸ್ಪಂದಿಸಿದ್ದಾರೆ. ಏನಿದೆ ಪರಿಸ್ಥಿತಿ ನೋಡಬೇಕು ಅಂತ. ಈಗ ತಹಶೀಲ್ದಾರರು ಬಂದಿದ್ದಾರೆ. ಇಲ್ಲಿ ಪ್ರಶ್ನೆ ಸರ್ಕಾರದಲ್ಲಿ ನಾನು ಚೆಕ್ ಮಾಡಿದಾಗ CO ಅವರು ಹೇಳಿದಂಥದ್ದು ಇನ್ನೂ 1 ವರ್ಷವಾದರೂ ಸೈಟ್ ಕೊಡ್ತಕ್ಕಂಥದ್ದು ಮನೆ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಬಜೆಟ್ ಇವತ್ತು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗ ನಾನು ಈ ಬಾಡಿಗೆ ಕೊಟ್ಟಂಥ ವ್ಯಕ್ತಿ ಅವರು ಪಾಂಡುಪುರದಲ್ಲಿ ವಾಸ ಇದ್ದಾರೆ. ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಪಾಂಡುಪುರದಲ್ಲಿದ್ದಾರೆ. ಅವರಿಗೆ ನಾನು ನೋಡೋಣ ದೂರವಾಣಿ ಕರೆ ಮುಖಾಂತರ ನಾನೇ ಮಾತಾಡೋಣ ಅಂತ ಹೇಳಿ ಲೀಸ್ಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅಂತಕ್ಕಂಥದ್ದು ಮಾತಾಡ್ತಿದ್ದಂಗೆ ಅವರು ಇಲ್ಲ ನಾನು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅಂತಕ್ಕಂಥ ಪಾಪ ಅವರ ಕಷ್ಟಗಳೇನಿದೆಯೋ ನಾನು ಅವ್ರ ಬಗ್ಗೆ ಟೀಕೆ ಮಾಡಿ ಅವರು ನನ್ನ ಗಮನಕ್ಕೆ ಅಂತಂದಿದ್ದಾರೆ. ಒಂದು ವಾರ 10 ದಿವಸದಲ್ಲಿ ನಮ್ಮ ಇಲ್ಲಿಯ ನಮ್ಮ ಲೀಡರ್ಗಳಿದ್ದಾರೆ, ಇವತ್ತು ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರವಿ, ನಮ್ಮ ಸಂಜಯ್ ಇವರಿಗೆ ಎಲ್ಲರಿಗೂ ಗಮನ ಕೊಟ್ಟಿದ್ದೇನೆ. ಇನ್ನೊಬ್ಬರು ನಮ್ಮ ಅಭಿ ಅಂತ ಹೇಳಿ ಅವ್ರಿಗೂ ಹೇಳಿದ್ದೇನೆ, ಇಲ್ಲೇ ಯಾವುದಾದ್ರೂ ಒಂದು ಮನೆ ಇಲ್ಲ ಮಾರಾಟಕ್ಕಿದ್ದರೆ ಇಲ್ಲ ಲೀಸ್ ತಕ್ಷಣ ನೋಡ್ಲಿಕ್ಕೆ ಹೇಳಿದ್ರೆ ಒಂದು ವಾರ 10 ದಿವಸದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಅದು ಒಂದು ಭಾಗ. ಅದ್ರ ಜೊತೆಗೆ ಅವ್ರ ಕಾಲಿನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಬೇಕಾದಂಥ ಕೆಲವು ಡಾಕ್ಟ್ರುಗಳಿದ್ದಾರೆ, ಹೇಳಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಒಂದು ಅಂಗಡಿ ಹಾಕಿಡ್ಲಿಕ್ಕೆ ಒಂದು ಮೇಡಮ್ ಅವರೇ ಒಂದು ಏನಾದರೂ ಒಂದು ಜಾಗ ಎಲ್ಲಾದರೂ ಇಲ್ಲೇ ಕೊಟ್ಟರು ಪರವಾಗಿಲ್ಲ, ಇಲ್ಲೇ ಕೊಟ್ಟರು ಒಳ್ಳೇದಮ್ಮ, ಸ್ಕೂಲಲ್ಲೇ ಕೊಟ್ಟರು ಒಳ್ಳೇದಮ್ಮ, ನಾವು ವ್ಯವಸ್ಥೆ ಏನು ಬೇಕೋ ಮಾಡೋಣ, ನೀವು ಸ್ವಲ್ಪ ಅದರಿಂದ ಇವತ್ತು ಅವರು ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಣ್ಣ ಅಂಗಡಿ ಹಾಕೊಡ್ಬೇಕಂತದಕ್ಕೂ ಏನು ಬೇಕೋ ವ್ಯವಸ್ಥೆ ಮಾಡಬೇಕು ಅನ್ನೋ ಅಲ್ಲ, ನೀವೇ ಬರಬೇಕಾಗಿ ಬಂತು ಇಲ್ಲಿಗೆ. ರಾಜ್ಯ ಸರ್ಕಾರದಲ್ಲಿ ಏನು ಸಹಾಯ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ಕೊಂಡ್ರೆ MP ಇಲ್ಲಿ ಸರಿಯಾದ MP ಇದು ಬಂದಿರಬಹುದು. ಒಬ್ಬೊಬ್ಬರದ್ದು ಒಂದೊಂದು ನಡವಳಿಕೆ ಇರ್ತದೆ. ನಾನು ಇಂಥ ವಿಷಯದಲ್ಲಿ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಪ್ರಚಾರದ್ದು ಅವಶ್ಯಕತೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಂದು ಬಾರಿ ನನ್ನ ಮನೆಗೆ ಗದಗಿಂದ ಒಂದು ಹೆಣ್ಮಗಳು, ಒಂದು ನಾಯಕ ಸಮಾಜಕ್ಕೆ ಸೇರಿದಂಥ ಹೆಣ್ಮಗಳು, ST ಕ್ಯಾಟಗರಿಗೆ ಬಂದು ನನ್ನ ಹತ್ರ 2 ಎಮ್ಮೆಗಳು ನಾನು ಸಾಕಿ ಹಾಲನ್ನು ಮಾರಾಟ ಮಾಡಿ ಜೀವನ ಮಾಡ್ತಿದ್ದೆ. 2 ಎಮ್ಮೆಗಳು ಸತ್ತೋಗಿದೆ, ಜೀವನಕ್ಕೆ ಆಧಾರ ಇಲ್ಲ. ನನಗೇನಾದರೂ ನಾನು ಕಿಡ್ನಿ ಮಾರಾಟ ಮಾಡೋದಕ್ಕೆ ಸಿದ್ಧ ಇದ್ದೇನೆ, ಯಾರಿಗಾದ್ರೂ ನನ್ನ ಕಿಡ್ನಿ ಕೊಡಿಸಿ ನನಗೆ ಸ್ವಲ್ಪ ಆರ್ಥಿಕ ನೆರವು ಕೊಟ್ಟರೆ ನನ್ನ ಕುಟುಂಬ ಸಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಬಾರಿ ಒಂದು ಹೆಣ್ಮಗಳು ಬಂದಂಥದ್ದು. ಇನ್ನೂ ಆಗ್ತಿಲ್ಲ. ಕೊನೆಗೆ ನಾನು ಸರ್ಕಾರದ ಕಾರ್ಯಕ್ರಮಗಳು ಕೊಡಿಸ್ಬೇಕು ಅಂದ್ರೂ ಇವೆಲ್ಲ ನಾನಾ ರೀತಿಯ ಸಮಸ್ಯೆಗಳು, ಅದೆಲ್ಲ ಒಂದು ಭಾಗ. ನಾನು ತಕ್ಷಣದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಆ ಹೆಣ್ಣುಮಗಳು ಕೊಟ್ಟರು. ಕಿಡ್ನಿ ಮಾರಾಟ ಮಾಡ್ತೀನಿ, ಅವೆಲ್ಲ ಮಾರಬಾರ್ದು, ಮಾತ್ರ ಮಾಡಬಾರ್ದು. ಲಕ್ಷ್ಮೇಶ್ವರ ಶಿರಟ್ಟಿ ತಾಲೂಕು. ಆ ಹೆಣ್ಣು ಮಗಳಿಗೆ ಕೊನೆ ನಾನೇ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೀನಿ, ಕಿಡ್ನಿ ಮಾರಾಟ ಮಾಡಿ ನಾನು ಕುಟುಂಬ ಸಾಕ್ತೀನಿ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿಗಳಿದೆ. ನಾನು 100 ಉದಾಹರಣೆ 1000 ಉದಾಹರಣೆ ಕೊಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಕೆಲವರು ಸಹಾಯ ಮಾಡ್ತಕ್ಕಂಥವರು ಇದ್ದಾರೆ, ನಾನಿಲ್ಲ ಅಂತ ಹೇಳಿಲ್ಲ ಸಮಾಜದಲ್ಲಿ. ಅದು ಅವ್ರ ಗಮನಕ್ಕೆ ಹೋಗಿರೋದಿಲ್ಲ, ಸಹಾಯ ಮಾಡಬೇಕು ಅಂತ ಅಂತಾರೆ. ಜನಪ್ರತಿನಿಧಿಗಳಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿರ್ತದೆ. ಅದರಿಂದ ನಾನು ಅವ್ರ ಬಗ್ಗೆನೂ ಟೀಕೆ ಮಾಡಲ್ಲ. ನಾವು ಮೊದಲಿಂದಲೂ ಇಂಥ ವಿಷಯಗಳಲ್ಲಿ ತಕ್ಷಣಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥವ್ರು. ನನ್ನ ಗಮನಕ್ಕೆ ಬಂದ ತಕ್ಷಣ ಇದು ಬಂದಿದ್ದೇನೆ. ಅದರಿಂದ ಈ ಕುಟುಂಬ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ಎಂಥವ್ರಿಗೂ ನಿದ್ದೆ ಬರುತ್ತೆ, ಕರಳು ಎಣ್ತಕ್ಕಂಥ ಒಂದು ಪರಿಸ್ಥಿತಿ. ಈ ಥರ ಕುಟುಂಬಗಳು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು 1000 ಜನ ಇದ್ದಾರೋ, ಲಕ್ಷ ಇದ್ದಾರೋ ಗೊತ್ತಿಲ್ಲ. ಆದರೆ ನನ್ನ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ನಾನು ಮೊದಲಿಂದ ಬೆಳೆಸ್ಕೊಂಬಂದಿರೋ ಹವ್ಯಾಸ. ಅಂದರೆ ಈ ಕುಟುಂಬಕ್ಕೆ ಒಂದು ಶಾಶ್ವತ ಅಂತ ಏನೋ ನಂಬಿಕೆ ಮೇಲೆ ಪಾಪ ಯಾರೋ ಒಬ್ಬ ಯುವಕ ಕುಮಾರಣ್ಣವ್ರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಈ ಕುಟುಂಬದ ಪರಿಸ್ಥಿತಿ ನೋಡಿ ಅವನೇನು ಕೊಟ್ಟಿದ್ದ, ಅವನು ಚೇತನ್ ಅಂತ
ಅದು ನಾನು ನೋಡಿದ ಮೇಲೆ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತು ಬಂದಿದ್ದೀನಿ. ಈ ಕುಟುಂಬದ ಎಲ್ಲ ಪರಿಸ್ಥಿತಿ, ಮಕ್ಕಳೇನಿದ್ದಾವೆ ಇವಕ್ಕೂ ಎಲ್ಲ ನಮ್ಮ ಮಂಜೇಗೌಡರು ಆ ಮಕ್ಕಳ ಎಜುಕೇಷನ್ಗೆ ನಾನು ಜವಾಬ್ದಾರಿ ತಗೋತೀನಿ ಅಣ್ಣ ಅಂತಕ್ಕಂಥದ್ದನ್ನು ಮಂಜೇಗೌಡರು MLC ಅವರು ಏನು ಹೇಳ್ತಿದ್ದಾರೆ. ಮನೆ ವಿಷಯದಲ್ಲೂ ಹರೀಶ್ ಅವರು, ರವಿ ಇವರೆಲ್ಲ ಕೂತು, ಸಂಜೆ ಎಲ್ಲ ಕೂತು ಇವನಂತ 10 ದಿವಸದೊಳಗೆ ಮನೆ ಪರಿಸ್ಥಿತಿಗೆ ಸರಿಪಡಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೇವೆ. ನಾನು ಉರ್ಲಳ್ಳಿ ಗ್ರಾಮದ ಜನತೆಯಲ್ಲೂ ಮನವಿ ಮಾಡೋದು, ಯಾರಾದರೂ ದೊಡ್ಡ ಮನಸ್ಸು ಮಾಡಿ ಇಲ್ಲ ಜಾಗನಾದರೂ ಕೊಡ್ತೀರಾ ಇಲ್ಲ ಮನೆನಾದರೂ ಯಾರಾದರೂ ಕೊಡೋರಿದ್ರೆ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಸಹಾಯ ಮಾಡಿ. ನೀವೇ ಮಾತಾಡಿ. ಬನ್ನಿ ಅಣ್ಣ, ಏನಿಲ್ಲ ಬನ್ನಿ.